ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂಥ ದುರಂತವೊಂದು ಇವತ್ತು ಬೆಳ್ಳಂಬೆಳಗ್ಗೆ ನಡೆದು ಹೋಗಿಬಿಟ್ಟಿದೆ. ಡಬಲ್ ಮರ್ಡರ್. ಸ್ನೇಹಿತರೆ, ಎಂಥವರಿಗೂ ಕೂಡ ಒಂದು ಕ್ಷಣ ಈ ಒಂದು ಮಾತನ್ನು ಕೇಳ್ತಾ ಇದ್ದ ಹಾಗೆ ಅಂಥದ್ದೇನಾಗಿರಬಹುದು, ಎರಡು ಜೀವವನ್ನು ಕೊಲೆ ಮಾಡುವಂಥದ್ದು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ಳುತ್ತೆ. ಯಾಕೆ ಈ ಡಬಲ್ ಮರ್ಡರ್ ಆಯಿತು, ಮಾಡಿರುವಂಥ ಆರೋಪಿ ಯಾರು, ಜೊತೆಗೆ ಸಾವನ್ನಪ್ಪಿರುವಂಥ ಆ ದುರ್ದೈವಿಗಳಾದರೂ ಯಾರು, ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಚಿಕ್ಕಬಳ್ಳಾಪುರದ ಚಿಂತಾಮಣಿ ನಗರದ ಜೆ ಕಾಲೋನಿಯಲ್ಲಿ ನಡೆದಿದ್ದ ಅಕ್ಕ ತಂಗಿಯ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಳಗಿನಿಂದಲೂ ಕೂಡ ನೀವೆಲ್ಲರೂ ಕೂಡ ಮಾಹಿತಿಯನ್ನು ಗಮನಿಸ್ತಾ ಇದ್ದೀರಿ. ಆದರೆ ಇದೀಗ ಆರೋಪಿ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ ಎನ್ನುವಂಥ ಮಾಹಿತಿಯು ಕೂಡ ಲಭ್ಯವಾಗ್ತಾ ಇದೆ. ಪೊಲೀಸ್ ಮೂಲಗಳು ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾವೆ. ಆ ಕುರಿತಾಗಿ ಏನು ಮಾಹಿತಿ ಅಂತೇಳಿ ಗಮನಿಸ್ತಾ ಹೋಗೋಣ. ಪತ್ನಿ ತವರು ಮನೆಯಿಂದ ಮತ್ತೆ ಮನೆಗೆ ಬರಲು ನಿರಾಕರಿಸಿದ್ದಕ್ಕಾಗಿ ಕೋಪಗೊಂಡಿರುವಂಥ ಪತಿ ಏಜಾಜ್ ಅನ್ನುವಂಥ ವ್ಯಕ್ತಿ ಪತ್ನಿ ಶಮಾ ಹಾಗೂ ಆಕೆಯ ತಂಗಿ ರೇಷ್ಮಾಳನ್ನ ಕತ್ತು ಕುಯ್ದು ಹತ್ಯೆ ಮಾಡಿರುವುದಾಗಿ ಪೊಲೀಸ್ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಸ್ನೇಹಿತರೆ, ಪೊಲೀಸರ ಮಾಹಿತಿಯ ಪ್ರಕಾರ ಶಮಾ ಮತ್ತು ಏಜಾಜ್ಗೆ 8 ವರ್ಷಗಳ ಹಿಂದೆ ಮದುವೆಯಾಗಿತ್ತು. 3 ಮಕ್ಕಳಿದ್ದಾರೆ. ಕಳೆದ 2 ತಿಂಗಳ ಹಿಂದೆ ಕೌಟುಂಬಿಕ ಕಲಹದಿಂದ ಬೇಸತ್ತು ಶಮಾ ಮಕ್ಕಳೊಂದಿಗೆ ತವರು ಮನೆಯನ್ನು ಸೇರಿದ್ಲು. ಈ ನಡುವೆ ಹಲವು ಬಾರಿ ಮನೆಗೆ ಬರುವಂತೆ ಏಜಾಜ್ ಮನವಿ ಕೂಡ ಮಾಡಿಕೊಂಡಿದ್ದ. ಆದರೆ ಶಮಾ ಆ ಒಂದು ಮನವಿಗೆ ನಿರಾಕರಿಸ್ತಾ ಇದ್ಲು. ಸೋಮವಾರ ಮುಂಜಾನೆ ಕೋಲಾರದಿಂದ ಚಿಂತಾಮಣಿಗೆ ಬಂದ ಏಜಾಜ್ ಮನೆಯಲ್ಲಿ ಮಲಗಿದ್ದ ಪತ್ನಿ ಶಮಾಳ ಕತ್ತು ಕುಯ್ದು ಹತ್ಯೆ ಮಾಡಿದ್ದಾನೆ. ಬಳಿಕ ಅಲ್ಲೇ ಇದ್ದ ನಾದಿನಿ ರೇಷ್ಮಾಳನ್ನು ಕೂಡ ಕೊಲೆ ಮಾಡಿ ಸ್ಥಳದಿಂದ ಪರಾರಿಯಾಗಿದ್ದ. ಕೊಲೆ ಮಾಡಿದ ಬಳಿಕ ತನ್ನ 3 ಮಕ್ಕಳನ್ನ ಬೈಕ್ನಲ್ಲಿ ಕರೆದುಕೊಂಡು ಕೋಲಾರಕ್ಕೆ ತೆರಳಿ ಮನೆಯಲ್ಲಿ ಬಿಟ್ಟು ನಂತರ ಗಲ್ಪೇಟೆ ಪೊಲೀಸ್ ಠಾಣೆಗೆ ತೆರಳಿ ತಾನೇ 2 ಕೊಲೆ ಮಾಡಿರುವುದಾಗಿ ತಪ್ಪು ಒಪ್ಪಿಕೊಂಡು ಪೊಲೀಸರಿಗೆ ಶರಣಾಗಿದ್ದ. ಆರೋಪಿ ಏಜಾಜ್ಗೆ ಮದ್ಯಪಾನ, ಜೂಜು ಸೇರಿದಂತೆ ಹಲವು ದುಶ್ಚಟಗಳಿದ್ದವು. ಇದೇ ವಿಚಾರವಾಗಿ ಪತ್ನಿಯೊಂದಿಗೆ ಆಗಾಗ ಜಗಳ ನಡೆಯುತ್ತಾ ಇತ್ತು. ಕಿರುಕುಳದಿಂದ ಬೇಸತ್ತ ಶಮಾ ವಿಚ್ಛೇದನಕ್ಕೂ ಕೂಡ ಮುಂದಾಗಿದ್ಲು ಅಂತೇಳಿ ಮಾಹಿತಿಯು ಕೂಡ ಲಭ್ಯವಾಗ್ತಾ ಇದೆ. ಶಮಾಳನ್ನ ತನ್ನ ಬಳಿ ಬರದಂತೆ ಆಕೆಯ ತಂಗಿ ರೇಷ್ಮಾ ಮತ್ತು ಕುಟುಂಬದವರು ತಡೆಯುತ್ತಿದ್ದಾರೆ ಎಂದು ಏಜಾಜ್ ಪೊಲೀಸರ ಮುಂದೆ ಹೇಳಿಕೆಯನ್ನು ನೀಡಿದ್ದಾನೆ ಅಂತೇಳಿ ಮಾಹಿತಿಯು ಕೂಡ ಲಭ್ಯವಾಗ್ತಾ ಇದೆ. ಇದೇ ಕಾರಣದಿಂದಾಗಿ ರೇಷ್ಮಾಳನ್ನ ಕೊಲೆ ಮಾಡಿರುವುದಾಗಿ ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾನೆ ಅಂತೇಳಿ ಇದೀಗ ಮಾಹಿತಿಯು ಕೂಡ ಲಭ್ಯವಾಗ್ತಾ ಇದೆ. ಸದ್ಯ ಆರೋಪಿಯನ್ನು ವಶಕ್ಕೆ ಪಡೆದಿರುವಂತಹ ಚಿಂತಾಮಣಿ ನಗರದ ಪೊಲೀಸರು ಪ್ರಕರಣದ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಮುಂದುವರಿಸಿದ್ದಾರೆ. ಆರೋಪಿಯ ಹೇಳಿಕೆ, ಕುಟುಂಬದಸ್ಥರ ಮಾಹಿತಿ ಹಾಗೂ ಇತರೆ ಸಾಕ್ಷಿಗಳನ್ನ ಆಧರಿಸಿ ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿ ಇದೀಗ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಸ್ನೇಹಿತರೆ, ಒಂದು ಸಣ್ಣ ತಪ್ಪು ಅಥವಾ ಒಂದು ಆಕ್ರೋಶ ಮನುಷ್ಯನನ್ನ ಇಂತಹ ಕ್ರೂರತನಕ್ಕೆ ತಳ್ಳಿಬಿಡುತ್ತೆ ಅನ್ನೋದಕ್ಕೆ ಇದೊಂದು ಜೀವಂತ ಸಾಕ್ಷಿ. ಆಕೆಯನ್ನ ತನ್ನ ಜೊತೆಗೆ ಬರೋದಕ್ಕೆ ಬಿಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ತನ್ನ ಹೆಂಡತಿಯ ಸಹೋದರಿಯನ್ನು ಕೂಡ ಆ ಒಂದು ಸಂದರ್ಭದಲ್ಲಿ ಕೊಲೆ ಮಾಡಿ, ಜೊತೆಗೆ ಹೆಂಡತಿಯನ್ನು ಕೂಡ ಕೊಲೆ ಮಾಡಿ ಆರೋಪಿ ತಾನಾಗಿಯೇ ಪೊಲೀಸ್ ಠಾಣೆಗೆ ಶರಣಾಗಿರುವಂಥ ದುರಂತ. ಹೇಗಾದರೂ ಮಾಡಿ ಪೊಲೀಸರನ್ನ ಬಂಧಿಸ್ತಾರೆ ಅಂತೇಳಿ ಆತನಿಗೆ ಗೊತ್ತಾಗಿತ್ತು ಅಂತ ಕಾಣಿಸುತ್ತೆ. ತನ್ನ ಮಕ್ಕಳನ್ನ ತನ್ನ ಮನೆಗೆ ಕರೆದುಕೊಂಡು ಹೋಗಿ ಮನೆಯಲ್ಲೇ ಬಿಟ್ಟು ನಂತರ ಪೊಲೀಸ್ ಠಾಣೆಗೆ ಹೋಗಿ ತಾನು 2 ಕೊಲೆ ಮಾಡಿದ್ದೀನಿ ಅಂತ ಹೇಳಿ ಶರಣಾಗಿರುವಂಥ ದುರಂತ ಇಡೀ ರಾಜ್ಯವನ್ನೇ ಇಂದು ಬೆಳಗಿನಿಂದಲೂ ಕೂಡ ಒಂದು ಕ್ಷಣ ನೋಡುವ ಹಾಗೆ ಮಾಡಿಬಿಟ್ಟಿದೆ. ಸ್ನೇಹಿತರೆ, ಗಂಡ ಹೆಂಡತಿಯ ಜಗಳ ಉಂಡು ಮಲಗುವ ತನಕ ಅಂತಾರೆ. ಅಲ್ಲಿವರೆಗೂ ಇದ್ರೆ ಮಾತ್ರ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಆದರೆ ಅದ್ಯಾವುದೂ ಕೂಡ ಸರಿ ಆಗಿಲ್ಲ ಅಂತಂದ್ರೆ ಕೊನೆಯಲ್ಲಿ ಕೊಲೆಯಲ್ಲಿ ಅಂತ್ಯ ಆಗುವಂತ ದುರಂತವೂ ಕೂಡ ಸಂಭವಿಸೇ ಬಿಡುತ್ತೆ. ಅದೇನೇ ಇರಲಿ ಕೂತು ಬಗೆಹರಿಸ್ಕೊಳ್ಬೇಕಾಗುತ್ತೆ ಅಥವಾ ಕಾನೂನಿನ ರೀತಿಯಲ್ಲಿ ಹೋರಾಟ ಮಾಡಿ ಅದೆಲ್ಲವನ್ನು ಕೂಡ ಬಗೆಹರಿಸ್ಕೊಳ್ಬೇಕಾಗತ್ತೆ. ಅದೆಲ್ಲವನ್ನು ಬಿಟ್ಟು ನಾವೇ ಕಾನೂನನ್ನ ಕೈಗೆ ತೆಗೆದುಕೊಂಡು ಬಿಟ್ರೆ ಕೊನೆಗೆ ನಮ್ಮನ್ನೇ ನಂಬಿದಂತ ಮಕ್ಕಳು ಬೀದಿ ಪಾಲಾಗಿ ಬಿಡ್ತಾರೆ. ಜೊತೆಗೆ ವನವಾಸವನ್ನ ಅನುಭವಿಸುವಂತ ಪರಿಸ್ಥಿತಿಯು ಕೂಡ ಎದುರಾಗಿ ಬಿಡುತ್ತೆ. ಸ್ನೇಹಿತರೆ, ಇಂಥದ್ದೊಂದು ದುರಂತ ಇಂದು ಬೆಳಗಿನ ಜಾವ ನಡೆದು ಹೋಗಿಬಿಟ್ಟಿದೆ. ಈ ದುರಂತದ ಕುರಿತಾಗಿ, ಈ ಅವಿವೇಕಿಯ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಈ ಕೂಡಲೇ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.